ಲಡಾಖ್ನ ಹಿಮಭರಿತ ಶಿಖರಗಳಿಂದ ಹಿಡಿದು ಅರುಣಾಚಲದ ದಟ್ಟ ಕಾಡುಗಳವರೆಗೆ ಪ್ರತಿಯೊಂದು ಕಲ್ಲು ಕೂಡ ನಮ್ಮ ಸೈನಿಕರ ಶೌರ್ಯಭರಿತ ಕಥೆಗಳನ್ನು ಪ್ರತಿಧ್ವನಿಸುತ್ತದೆ. ಇದೀಗ ಭಾರತದ ದಿಟ್ಟ ಹೊಸ ಉಪಕ್ರಮವು ನಾಗರಿಕರನ್ನು ಭವ್ಯ ಇತಿಹಾಸದ ನೆನಪುಗಳೆಡೆಗೆ ಕೊಂಡೊಯ್ಯಲಿದೆ. ನಮ್ಮ ರಾಷ್ಟ್ರದ ವೀರ ಯೋಧರು ಧೈರ್ಯದಿಂದ ಹೋರಾಡಿದ ಯುದ್ಧ ಭೂಮಿ ಈಗ ಪ್ರವಾಸಿಗರು ಮತ್ತು ದೇಶಭಕ್ತ ಉತ್ಸಾಹಿಗಳಿಗೆ ತನ್ನ ದ್ವಾರಗಳನ್ನು ತೆರೆಯುತ್ತಿದೆ. ಹೌದು, ಭಾರತವು ತನ್ನ ಯುದ್ಧ ಭೂಮಿ ಪ್ರವಾಸೋದ್ಯಮ ಉಪಕ್ರಮದ ಭಾಗವಾಗಿ ಲಡಾಖ್ನ ಮಹತ್ವದ ಗಡಿಬಿಂದುವಾದ ಡೆಮ್ಚೊಕ್ ಅನ್ನು ನಾಗರಿಕರಿಗೆ ಅಧಿಕೃತವಾಗಿ ತೆರೆದಿದೆ. ರಕ್ಷಣಾ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳ ನೇತೃತ್ವದಲ್ಲಿ ಕೈಗೊಳ್ಳಲಾದ ಈ ನಿರ್ಧಾರವು ಪ್ರವಾಸೋದ್ಯಮವನ್ನು ಉತ್ತೇಜಿಸುವಲ್ಲಿ ಮಾತ್ರವಲ್ಲದೆ ಭಾರತದ ಸಶಸ್ತ್ರ ಪಡೆಗಳ ತ್ಯಾಗಗಳನ್ನು ಗೌರವಿಸುವಲ್ಲಿಯೂ ಮಹತ್ವದ ಹೆಜ್ಜೆಯಾಗಿದೆ. ಚೀನಾದೊಂದಿಗೆ ಉಂಟಾಗಿದ್ದ ಬಿಕ್ಕಟ್ಟಿನ 4 ವರ್ಷಗಳ ನಂತರ ಈ ಬೆಳವಣಿಗೆ ಆಗುತ್ತಿದೆ. ಆ ಸಮಯದಲ್ಲಿ ಭಾರತೀಯ ಪಡೆಗಳು ಅಚಲ ದೃಢ ನಿಶ್ಚಯದಿಂದ ತಮ್ಮ ನೆಲೆಯನ್ನು ಹಿಡಿದಿಟ್ಟುಕೊಂಡಿದ್ದವು. ಈಗ ಡೆಮ್ಚೊಕ್ ಮತ್ತು ಡೆಪ್ಸಾಂಗ್ ಬಯಲು ಪ್ರದೇಶದಲ್ಲಿ ಮಿಲಿಟರಿ ಒಪ್ಪಂದದ ಬಳಿಕ ಭಾರತೀಯ ಸೇನೆಯು ಗಸ್ತು ತಿರುಗುವಿಕೆಯನ್ನು ಪುನರಾರಂಭಿಸಿದ್ದು, ಇದು ಭದ್ರತೆಯನ್ನು ಖಾತ್ರಿಪಡಿಸುತ್ತದೆ ಮತ್ತು ಸಂದರ್ಶಕರಿಗೆ ಅಲ್ಲಿ ಸ್ಥಿತಿಸ್ಥಾಪಕತ್ವದ ಚೈತನ್ಯವನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ. ಈ ಉಪಕ್ರಮದಡಿಯಲ್ಲಿ ತೆರೆಯಲಾಗುತ್ತಿರುವ ಅನೇಕ ಸ್ಥಳಗಳಲ್ಲಿ ಡೆಮ್ಚೊಕ್ ಒಂದು ತಾಣವಷ್ಟೇ. ಅದರ ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ 21, ಲಡಾಖ್ನಲ್ಲಿ 14, ಜಮ್ಮು ಮತ್ತು ಕಾಶ್ಮೀರದಲ್ಲಿ 11 ಮತ್ತು ಸಿಕ್ಕಿಂನಲ್ಲಿ 7 ಸೇರಿದಂತೆ ಒಟ್ಟು 77 ಮುಂಚೂಣಿ ತಾಣಗಳು ಸಂದರ್ಶಕರಿಗೆ ಪ್ರವೇಶ ಮುಕ್ತವಾಗಿವೆ. ಇವುಗಳಲ್ಲಿ ಭಾರತದ ಧೈರ್ಯಶಾಲಿ ಸೈನಿಕರು ಹೋರಾಡಿ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸಿರುವ ಗ್ಯಾಲ್ವಾನ್ ಕಣಿವೆ, ಪಾಂಗಾಂಗ್ ಟ್ಸೋ, ತವಾಂಗ್ ಮತ್ತು ಲುಂಗ್ರೋದಂತಹ ಐತಿಹಾಸಿಕವಾಗಿ ಮಹತ್ವದ ಸ್ಥಳಗಳು ಸೇರಿವೆ. ಈ ಉಪಕ್ರಮವು ಕೇವಲ ಪ್ರವಾಸದ ದೃಷ್ಟಿಯನ್ನು ಹೊಂದಿಲ್ಲ, ಬದಲಾಗಿ ಇದು ರಾಷ್ಟ್ರೀಯ ಏಕೀಕರಣ, ಆರ್ಥಿಕ ಉನ್ನತಿ ಮತ್ತು ಗಡಿ ಅಭಿವೃದ್ಧಿಯನ್ನು ಹೆಚ್ಚಿಸುವ ಬಗೆಗೂ ಮಹತ್ವದ್ದಾಗಿದೆ. ಈ ಹಿಂದೆ ಸೀಮಿತ ನಾಗರಿಕ ಪ್ರವೇಶದಿಂದಾಗಿ ಗಡಿ ಪ್ರದೇಶಗಳು ಹೆಚ್ಚಿನ ಅಭಿವೃದ್ಧಿಯಾಗಿಲ್ಲ, ಆದರೆ ಸರ್ಕಾರದ ಈ ಹೊಸ ಉಪಕ್ರಮವು ಅದನ್ನು ಬದಲಾಯಿಸಲಿದೆ. ನಾಗರಿಕರು ಮತ್ತು ಸಶಸ್ತ್ರ ಪಡೆಗಳ ನಡುವೆ ಆಳವಾದ ಸಂಪರ್ಕವನ್ನು ಬೆಳೆಸುವ ಮೂಲಕ ಭಾರತೀಯ ಸೈನಿಕರು ಕಾರ್ಯನಿರ್ವಹಿಸುವ ತೀವ್ರ ಪರಿಸ್ಥಿತಿಗಳನ್ನು ಈಗ ಸಂದರ್ಶಕರು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಭೇಟಿಗೆ ಅಗತ್ಯವಿರುವ ಪರವಾನಗಿಗಳಿಗಾಗಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದ್ದು, ಎತ್ತರ ಪ್ರದೇಶದ ಭೇಟಿಗಳಿಗೆ ಭಾರತೀಯ ಸೇನೆಯು ಸುರಕ್ಷತಾ ಕ್ರಮಗಳು ಮತ್ತು ಪ್ರೋಟೋಕಾಲ್ಗಳನ್ನು ಸಂಯೋಜಿಸುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ಇದು ನಮ್ಮ ವೀರ ಸೈನಿಕರ ಕಥೆಗಳು ಕೇವಲ ಪಠ್ಯಪುಸ್ತಕಗಳಿಗೆ ಮಾತ್ರ ಯಾಕೆ ಸೀಮಿತವಾಗಿರಬೇಕು ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತಿದೆ. ಭಾರತೀಯರು ತಮ್ಮ ನಾಡಿನ ವೀರ ಸೈನಿಕರು ಒಂದೊಮ್ಮೆ ನಿಂತು ಹೋರಾಡಿದ್ದ ಸ್ಥಳದಲ್ಲಿ ನಿಲ್ಲಲು ಅವಕಾಶ ನೀಡುವ ಮೂಲಕ ಸರ್ಕಾರವು ಕೇವಲ ಹಾದಿಯನ್ನು ತೆರೆಯುತ್ತಿರುವುದು ಮಾತ್ರವಲ್ಲ, ಮನಸ್ಸುಗಳನ್ನು ತೆರೆಯುತ್ತಿದೆ, ಆಳವಾಗಿ ಬೇರೂರಿರುವ ದೇಶಭಕ್ತಿಯ ಪ್ರಜ್ಞೆಯನ್ನು ಬೆಳೆಸುತ್ತಿದೆ. ಮತ್ತು ಇದು ಒಂದು ಪ್ರವಾಸೋದ್ಯಮಕ್ಕಿಂತ ಹೆಚ್ಚಾಗಿ ನಮ್ಮ ಹೆಮ್ಮೆಯ ಪ್ರತೀಕವಾಗಿದೆ.